2026ರಿಂದ 2028ರ 2 ವರ್ಷ ಅವಧಿಗೆ ಮುಳಬಾಗಿಲು ವಕೀಲರ ಸಂಘದ ಚುನಾವಣೆ ನಡೆಯಿತು. ಇನ್ನು ನಡೆದ ಚುನಾವಣೆಯಲ್ಲಿ ಒಟ್ಟು 206 ಮತಗಳಲ್ಲಿ 205 ಮತಗಳು ಚಲಾವಣೆ ಆಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಪಿಎಂ ಸದಾಶಿವಯ್ಯನವರು 107 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಇನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಂ ರಮೇಶ್ 112 ಮತ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಬಿವಿ ವೆಂಕಟೇಶ್ 100 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ನಡೆದ ಚುನಾವಣೆಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ 134 ಮತಗಳಿಂದ ವೆಂಕಟೇಶಪ್ಪ ಆಯ್ಕೆಯಾದರೆ ಖಜಾನ್ಸಿಯಾಗಿ ಕವಿತಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಹತ್ತಿಹಳ್ಳಿ ಪ್ರಕಾಶ್, ಚಿಕ್ಕರೆಡ್ಡಪ್ಪ, ದ್ರಾಕ್ಷಾಯಿನಿ ಎಸ್, ಸುಬ್ರಹ್ಮಣಿ ಸಿ, ಜಯರಾಮ್ ಎಂವಿ, ರಾಂಬಾಬು ಎಸ್, ರಮಣರೆಡ್ಡಿ ಎನ್ ಅವರು ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮುಳಬಾಗಿಲು ವಕೀಲರ ಸಂಘದ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ನನ್ನ ಅವಧಿಯಲ್ಲಿ ವಕೀಲರ ಕಲ್ಯಾಣ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಅವರಿಗೆ ಸಹಾಯ ಮಾಡಲು ಹಾಗೂ ನಮ್ಮ ಸಂಘವನ್ನು ಅಭಿವೃದ್ಧಿಪಡಿಸಲು ಪಣ ತೊಟ್ಟುತ್ತೇನೆ. ನನ್ನ ಇದೇನೆಂದರೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರೂ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಸಮಾನತೆಯನ್ನು ಕಾಪಾಡ್ಕೊಂಡು ಬಂದು ಹೇಳಿದ್ದಾರೆ. ಅದೇ ಹಾದಿಯಲ್ಲಿ ನಾನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಒಂದು ಇದರಲ್ಲಿ ಹೇಳ್ತೀವಿ. ಮತ್ತೆ ನಮ್ಮ ಗುರುಗಳಾದಂಥ ಗೋವಿಂದ ರೆಡ್ಡಿ ಅವರ ಆಶೀರ್ವಾದದಿಂದ ಮತ್ತು ಇನ್ನ ನಮ್ಮ ಶೇಖರ್ ಅವರು, ನಮ್ಮ ನಟರಾಜ್ ಅವರು, MBR ಅವರು, ಮತ್ತೆ ನಮ್ಮ ನಾಗೇಶ್ ಅವರು, ನಾಗೇಶ್ ಅವರು, ಮತ್ತೆ ನಮ್ಮ ವಾಸುದೇವ್ ರೆಡ್ಡಿ ಅವರು, ಮತ್ತು MB ಬಾಬು ಅವರು ನಿರಂತರ ರಾತ್ರೋರಾತ್ರಿ ನನ್ನ ಜೊತೆಯಲ್ಲಿದ್ದು 3 ಚುನಾವಣೆಗಳಿಂದ ನನಗೆ ಸಹಾಯ ಮಾಡಿದ್ದಾರೆ. ಹಾಗೂ ಮತ್ತೆ ನಮ್ಮ BV ರಾಜೇಂದ್ರ ಪ್ರಸಾದ್ ಅವರು ಒಳ್ಳೆ ಚಾಣಕ್ಯರವರು. ಎಲ್ಲಿ ಏನು ಆಗ್ತದೆ ಅಂತ ಕ್ಷಣ ಕ್ಷಣಕ್ಕೂ ನನಗೆ ಇದು ಕೊಡ್ತಾ ಇದ್ರು. ನಟರಾಜು, ಸುನುಪುಂಟೆ JNR ನಟರಾಜ್ ಅವರು, ಮತ್ತೆ ನಮ್ಮ ಮಿಣಚನಹಳ್ಳಿ ಸುಬ್ರಹ್ಮಣ್ಯ ಅವರು, ಸುಬ್ಬಯ್ಯ ಅವರು, ಮತ್ತೆ ಮಣಿಕಂಠ ಅವರು, ಈಶ್ವರಪ್ಪ ಅವರು, ನಮ್ಮ ಜಂಟಿ ಕಾರ್ಯದರ್ಶಿಗಳಂತ ವೆಂಕಟೇಶಪ್ಪ ಅವರು, ಸುರೇಶ್ ಅವರು, ಮತ್ತೆ ಹಾಗೂ ನಮ್ಮ ರಮೇಶ್ ಅವರು, ಕಸುಗನಹಳ್ಳಿ ರಮೇಶ್ ಅವರು, ಮತ್ತೆ ನಮ್ಮ ಸಹಪಾಠಿಯಾದಂಥ ದಿಲೀಪ್ ಅವರು, ಮತ್ತೆ ನಮ್ಮ ತಮ್ಮನಾದಂಥ DV ಪ್ರಕಾಶ್ ರವರು, ನಮ್ಮ ತಮ್ಮ ಇವರು ಅವರು, ಮತ್ತೆ ಇನ್ನ ಹಲವು ಕಿರಿಯ ವಕೀಲರ ಶ್ರಮದಿಂದ ಇವತ್ತು ನಾನು ಆಯ್ಕೆಯಾಗಿದ್ದೀನಿ. ಹಿರಿಯ ವಕೀಲರು ಮತ್ತೆ ನಮ್ಮ ವರದಾರೆಡ್ಡಿ ಅವರು, KR ರಾಜಣ್ಣ ಅವರು, ಮತ್ತೆ ಇನ್ನ ಹಲವಾರು ಹಿರಿಯ ವಕೀಲರ ಪಟ್ಟಂತ ಮಾಡಿದಂಥ ಆಶೀರ್ವಾದದಿಂದ ನಾನು ಇವತ್ತು ಆಯ್ಕೆಗೊಂಡಿದ್ದೀನಿ. ನಾನು ಯಾವುದೇ ನ್ಯಾಯಾಲಯಗಳಿಗೆ ಕಲಾಪಗಳಿಗೆ ಹೆಚ್ಚಾಗಿ ನಮ್ಮ ವಕೀಲರಿಗೆ ನ್ಯಾಯಾಧೀಶರ ಮುಖಾಂತರ ವಕೀಲರ ಸಂಘದಲ್ಲಿ ಚುನಾವಣೆ ನಡೆಯಿತು. ಅದು ಚುನಾವಣೆ ಸುಮಾರು ಒಂದು 15-20 ದಿನಗಳಿಂದ ಬಹಳ ಸುದೀರ್ಘವಾಗಿ ಎಲ್ಲ ರೀತಿಯಲ್ಲಿನೂ ಚುನಾವಣೆಯಲ್ಲಿ ಇದು ಸಹಜ. ಎಲ್ಲರೂ ಒಂದು 4 ಜನ ನಿಂತ್ಕೊಂಡ ಮೇಲೆ 1-2 ಸೋಲ್ಬೇಕು. ನಮ್ಮ ವಕೀಲರ ಸಂಘದ ಹಿರಿಯ ವಕೀಲರು, ಕಿರಿಯ ವಕೀಲರು, ಮಹಿಳೆಯರು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಗೆಲುವಿಗೆ ಸಹಕರಿಸಿದ್ದಾರೆ. ಅವರಿಗೆಲ್ಲರೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು. ಮುಳಬಾಗಿಲು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸದಾಶಿವ ಅವರಿಗೆ ನಮ್ಮ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ನಾನು ಅವ್ರ ಬಗ್ಗೆ 2 ಮಾತುಗಳನ್ನ ಹೇಳಲು ಇಷ್ಟಪಡ್ತೀನಿ. ಇವರು ಮೂಲತಃ CM ಗೋವಿಂದ ರೆಡ್ಡಿ ಅನ್ನೋರ ಆಫೀಸ್ನಿಂದ ಬಂದು ಈ ಸಮಾಜ ಸೇವೆಯಲ್ಲಿ ತೊಡಕೊಂಡು ಕೋವಿಡ್ ಟೈಮಲ್ಲಾಗಲಿ ಮತ್ತು ನೋಟರಿ ಸೇವೆಯಲ್ಲಾಗಲಿ ಎಲ್ಲ ರೀತಿಯಲ್ಲೂ ವಕೀಲರಿಗೆ ಸಹಕಾರ ನೀಡಿದ ಪ್ರತಿಫಲವಾಗಿ ಈ ದಿನ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ 13 ಮತಗಳಿಂದ ಅಂತರದಿಂದ ಗೆದ್ದು ಈ ಒಂದು ಅಸೋಸಿಯೇಷನ್ ಏನಿದೆಯೋ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮೆಲ್ಲರಿಗೂ ಸಂತಸವನ್ನು ತಂದಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲ ಮುಳಬಾಗಿಲಿನ ವಕೀಲ ಮಿತ್ರರಿಗೂ ಮತ್ತು ಹಿರಿಯ ಮತ್ತು ಕಿರಿಯ ವಕೀಲರಿಗೂ ನನ್ನ ಧನ್ಯವಾದ. ಮತ್ತು ಮೀಡಿಯಾ ವಕೀಲರ ಸಂಘದ 2026 ಮತ್ತು 28 ಈ 2 ವರ್ಷಗಳ ಕಾಲಾವಧಿಗೆ ಏನು ಚುನಾವಣೆ ನಡೆದಿದೆ, ಈ ಚುನಾವಣೆ ಬಹಳ ನ್ಯಾಯಯುತವಾಗಿ ಮತ್ತು ಎಲ್ಲ ರೀತಿಯಂತ ನಿಯಮಗಳನ್ನು ಅನುಸರಿಸಿ ನಡೆದಂತ ಈ ಚುನಾವಣೆಯಲ್ಲಿ ಈಗಾಗಲೇ ಕೂಡ ನೀವೆಲ್ಲರೂ ಕೂಡ ಕಂಡಿರುವಂತ ರೀತಿ ನಮ್ಮ PM ಸದಾಶಿವಯ್ಯ ಸರ್ ಅವರು 107 ಮತಗಳನ್ನ ಪಡೆದುಕೊಂಡು 13 ಮತಗಳ ಅಂತರದಿಂದ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ 112 ಮತಗಳನ್ನ ಪಡೆದುಕೊಂಡು BV ವೆಂಕಟೇಶಪ್ಪ ಅವರು ಆಯ್ಕೆಯಾಗಿರ್ತಾರೆ. ಮತ್ತು ಕಾರ್ಯದರ್ಶಿ ಸ್ಥಾನಕ್ಕೆ
RM ರಮೇಶ್ ಅಂತ ಹೇಳ್ಬಿಟ್ಟು 112 ಮತಗಳನ್ನು ಪಡ್ಕೊಂಡು ಅವರು ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ನಮ್ಮ ವೆಂಕಟೇಶಪ್ಪ ಸರ್ VTS 134 ಓಟ್ಗಳನ್ನು ಪಡ್ಕೊಂಡು ಜಂಟಿ ಕಾರ್ಯದರ್ಶಿಯಾಗಿ 4 ಸ್ಥಾನಗಳಿಗೆ ಚುನಾವಣೆ ನಡೆದು ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ PM ಸದಾಶಿವ ಸರ್ ಅವರ ಗೆಲುವಿಗೆ ಸಹಕರಿಸಿರುವಂತ ಎಲ್ಲ ಹಿರಿಯ ಕಿರಿಯ ಮತ್ತು ಮಹಿಳಾ ಎಲ್ಲ ವಕೀಲರಿಗೂ ಕೂಡ ನಾವು ಹೃದಯಾಂತರಾಳದಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ. ಈ ಚುನಾವಣೆ ಬಹುತೇಕವಾಗಿ ಹಣ ಮತ್ತು ಗುಣದ ನಡುವಿನ ಹೋರಾಟ ಅಂತಲೇನೆ ಎಲ್ಲ ವಕೀಲರಲ್ಲಿನೂ ಕೂಡ ಬಾಯಿ ಮಾತಾಗಿತ್ತು. ಇಂಥ ಸಂದರ್ಭದಲ್ಲಿ ವ್ಯಕ್ತಿತ್ವವನ್ನ ಮತ್ತು ಗುಣ ನಡತೆಯನ್ನ ಮತ್ತು ಹಿರಿತನಕ್ಕೆ ಮತವನ್ನ ಕೊಟ್ಟು ಇವತ್ತು PM ಸದಾಶಿವ ಸರ್ ಅವರನ್ನ ಮತ್ತು ನಮ್ಮ ವೆಂಕಟೇಶಪ್ಪ ಸರ್ ಅವರನ್ನ ಮತ್ತು ಇನ್ನ ಇತರೆ